ಮೂಲಂಗಿ ಇಡ್ಲಿ ಮಾಡಿಕೊಟ್ಟಿದ್ನಲ್ಲ, ಹೇಗಿತ್ತು? ಟೇಸ್ಟ್ ಆಗಿತ್ತಾ? ಹೌದಾ? ಹಾಗಾದರೆ ರೆಸಿಪಿ ಹೇಳೋಣ. ಒಂದು ಬಾಣಲಿಲಿ 2 ಸ್ಪೂನ್ ತುಪ್ಪ, ಸಾಸಿವೆ, ಜೀರಿಗೆ ಚಟ್ಪಟ ಅಂತಿಸಿದ್ಮೇಲೆ ಸ್ವಲ್ಪ ರವೆ ಹಾಕಿ ಹುರ್ಕೊಬೇಕು. ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ರವೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ರವೆ ಪೂರ್ತಿ ಆರಿರಬೇಕು. ಆರಿದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಒಂದು ತುರಿದಿರೋವಂಥ ಮೂಲಂಗಿ, ಸಬ್ಬಕ್ಕಿ ಸೊಪ್ಪು, ಹಾಗೆ ತೆಂಗಿನ ತುರಿ ಇಷ್ಟನ್ನು ಹಾಕಿ ಕಲಸಿಟ್ಕೊಬೇಕು. ಉಪ್ಪು ಸೇರಿಸಿ ಕಲಸಿಟ್ಕೊಬೇಕು. ನಾನಿಲ್ಲಿ ನೀರು ಹಾಕ್ತಾಯಿಲ್ಲ, ಯಾಕಂತ ಅಂದರೆ ಈರುಳ್ಳಿಲಿ, ಸಬ್ಬಕ್ಕಿ ಸೊಪ್ಪಲ್ಲಿ, ಮೂಲಂಗಿಲಿ ನೀರಿನ ಅಂಶ ಇರೋದ್ರಿಂದ ನಾನು ನೀರೇನು ಸೇರಿಸೋದು ಬೇಡ. ಇದನ್ನು ಹಾಗೆ ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ, ನೀರು ಬಿಸಿ ಆಗಾದಮೇಲೆ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸವರಿ ಈ ರವೆ ಮಿಶ್ರಣನ ಹಾಕಿ 10 to 15 ಮಿನಿಟ್ಸ್ ಬೇಯಿಸಿದ್ರೆ ಮೂಲಂಗಿ ಇಡ್ಲಿ ರೆಡಿ ಆಗುತ್ತೆ. ಮೂಲಂಗಿ ಇಡ್ಲಿಗೆ ಸಿಂಪಲ್ ಕೊಕೊನಟ್ ಚಟ್ನಿ ಸಖತ್ತಾಗಿರುತ್ತೆ. ಅದಕ್ಕೆ ಹಂಚಲ್ಲಿ ಬರೀ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಹಸಿದೆ, ತೆಂಗಿನಕಾಯಿ, ಕಡಲೆಪಪ್ಪು, ಹುರಿದಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಉಪ್ಪು ಸೇರಿಸಿ ರುಬ್ಬಿಟ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪಿನ ಒಗ್ಗರಣೆ ಕೊಟ್ಟರೆ ಚಟ್ನಿ ಕೂಡ ರೆಡಿ.